ಸಿದ್ದರಾಮಯ್ಯನವರು ಕರೆದಂಥ ಸಭೆಯಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಮೊದಲಿಗೆ ಇಲ್ಲ ನಾವು ಆ ಥರ ಎಲ್ಲ ಕೊಡೋಕ್ಕಾಗಲ್ಲ, ನಾವು ನಷ್ಟದಲ್ಲಿ ನಡೆಸೋಕ್ಕಾಗಲ್ಲ, ನಾವು ತುಂಬ ಕಷ್ಟಪಟ್ಟು ನಡೆಸ್ತಾ ಇದ್ದೀವಿ ಅಂತೆಲ್ಲ ಮಾತುಗಳು ಬಂದಿತ್ತು. ಇದರ ಹೊರತಾಗಿಯೂ CM ಸ್ವಲ್ಪ ಖಾರವಾಗಿ ಹೇಳ್ತಾರೆ, ಮುಂದಕ್ಕೂ ನಮ್ಮ ಸಹಕಾರ ನಿಮಗೆ ಬೇಡವಾ, ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ನಮ್ಮ ಸಹಕಾರ ಬೇಡವೇನ್ರಿ ನಿಮಗೆ ಅಂತ ಕೇಳ್ಕೊಳ್ತಾರೆ. ಇಲ್ಲ ರೈತರ ಹತ್ರ ಕೇಳ್ತಾ ಇದ್ದಾರೆ, ನೀವು ಒಪ್ಕೊಳ್ಬೇಕು ಅಂತೆಲ್ಲ ಸಿದ್ದರಾಮಯ್ಯನವರು ಹೇಳಾದ್ಮೇಲೆ ಅವರು ಒಪ್ಕೊಂಡಿದ್ರು ಅಂಥೇಳಿ ಅದಾದಮೇಲೆ ಪ್ರೆಸ್ ಮೀಟ್ ಮಾಡಿದ್ದವರು ಸಿದ್ದರಾಮಯ್ಯನವರು. ಎಲ್ಲ ಒಪ್ಕೊಂಡಿದ್ದಾರಪ್ಪ, ಸಕ್ಕರೆ ಕಾರ್ಖಾನೆ ಮಾಲೀಕರ ಕಡೆಯಿಂದ 50 ರೂಪಾಯಿ ಸಿಗುತ್ತೆ ನಿಮಗೆ, ಸರ್ಕಾರ ನಿಮಗೆ 50 ರೂಪಾಯಿನ ಕೊಡುತ್ತೆ, ಟೋಟಲ್ ಆಗಿ 3,300 ರೂಪಾಯಿ ಸಿಗುತ್ತೆ ಪ್ರತಿ ಟನ್ ಕಬ್ಬಿಗೆ. 11.25% 11.25 ರಿಕವರಿ ದರ ಇರ್ತಕ್ಕಂಥ ಕಬ್ಬುಗಳಿಗೆ ಇದು ಅನ್ವಯಿಸುತ್ತೆ ಅಂತ ಅವ್ರು ಹೇಳಿದ್ರು. ಇದಾದ ಮೇಲೆ ಮುಖ್ಯಮಂತ್ರಿಗಳು ಹೇಳಿದ್ರು ಕೂಡ 50 ರೂಪಾಯಿ ಕೊಡಲಿಕ್ಕೆ ಇದೀಗ ಕಾರ್ಖಾನೆ ಮಾಲೀಕರಲ್ಲಿ ಕೆಲವರು ನಿರಾಕರಿಸ್ತಾ ಇದ್ದಾರೆ. 3,200 ರೂಪಾಯಿ ಮಾತ್ರ ನಾವು ಕೊಡ್ತೀವಿ ಅಂತೇಳಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಂಘ ಹೇಳ್ತಾ ಇದೆ. ಸಕ್ಕರೆ ಕಾರ್ಖಾನೆ ಮಾಲೀಕರ ಸಂಘದ ಅಧ್ಯಕ್ಷ ಯೋಗೇಶ್ ಪಾಟೀಲ್ ಅವರ ಹೇಳಿಕೆ ಇದು. 6 ವರ್ಷಗಳಿಂದ FRP ಜಾಸ್ತಿ ಮಾಡಲಾಗಿತ್ತು, MSP ಮಾತ್ರ ಅವರು ಜಾಸ್ತಿ ಮಾಡಲೇ ಇಲ್ಲ. 1 ಮೆಟ್ರಿಕ್ ಟನ್ ಕಬ್ಬಿಗೆ 3,200 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದೇವೆ. 100 ರೂಪಾಯಿನ ಸರ್ಕಾರ ಕೊಡಿ ಅಂತ ಮನವಿ ಕೊಟ್ಟಿದ್ದೇವೆ. ನಾವು 3,200 ರೂಪಾಯಿ ಕೊಡ್ತೀವಿ, 50 ರೂಪಾಯಿ ನಾವು ಸೇರಿಸ್ಕೊಡೋಕ್ಕಾಗಲ್ಲ, ಸರ್ಕಾರ 3,300 ಅಂತ ಹೇಳ್ತಾ ಇದೆಯಲ್ಲ, ಆ 100 ರೂಪಾಯಿನ ಸರ್ಕಾರನೇ ಸೇರಿಸ್ಕೊಡ್ಲಿ, ಸರ್ಕಾರ 50 ನಾವು 50 ಕೊಡೋಕ್ಕಾಗಲ್ಲ ಅಂತ ನಾವು ಮನವಿನೇ ಕೊಟ್ಟುಬಿಟ್ಟಿದ್ದೀವಿ. ನಮ್ಮ ಬೇಡಿಕೆ ಈಡೇರಿದರೆ ಮಾತ್ರ 50 ರೂಪಾಯಿ ಜಾಸ್ತಿ ಕೊಡ್ತೀವಿ, ನಾವು 3,200 ರೂಪಾಯಿ ಕೊಡಲಿಕ್ಕೆ ಮಾತ್ರ ಒಪ್ಪಿದ್ದೇವೆ ಅಂಥೇಳಿ ಯೋಗೇಶ್ ಪಾಟೀಲ್ ಮಾತಾಡಿದ್ದಾರೆ. ಕಾರ್ಖಾನೆ ಮಾಲೀಕರ ಸಂಘದ ಹೇಳಿಕೆಗೆ ಸಚಿವ ಶಿವಾನಂದ ಪಾಟೀಲ್ ಒಂದು ಕಡೆ ತಿರುಗೇಟು ಕೂಡ ಕೊಟ್ಟಿದ್ದಾರೆ. CM ಘೋಷಣೆ ಮಾಡಾಗಿದೆ ರೀ, ನಾವು ಕೊಡಿಸ್ತೇವೆ, ಕಾರ್ಖಾನೆ ಮಾಲೀಕರಿಂದ ಯಾವ ಥರ ಹಣ ಕೊಡಿಸ್ಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ, ನಮಗೆ ಕೊಡಿಸೋದು ಗೊತ್ತು, ಅವರಿಗೆಲ್ಲ ವ್ಯವಸ್ಥೆ ಮಾಡ್ತೇವೆ, ಯಾವುದೇ ಗೊಂದಲ ಬೇಡ ಅಂಥೇಳಿ ಸಚಿವ ಶಿವಾನಂದ ಪಾಟೀಲ್ ಮಾತಾಡಿದ್ದಾರೆ. 3,300 ಕೊಡ್ತೀವಿ ಅಂತ ಡಿಕ್ಲೇರ್ ಮಾಡ್ಯಾರ್ರಿ. ಯಾಕಂದ್ರೆ ನಮ್ಮ ರೈತರು ಇಲ್ಲಿ ಭಾಳ ತೊಂದರೆದಲ್ಲಿ ನಾವು ಫ್ಯಾಕ್ಟ್ರಿಯವ್ರು ಸಕ್ಕರೆ ಫ್ಯಾಕ್ಟ್ರಿಯವ್ರು ಭಾಳಷ್ಟು ಅಡಚಣೆಯಲ್ಲಿ ಅದೀವಿ. ಸಕ್ಕರೆ ಬೆಲೆ ಇಲ್ಲ, ಇಥೆನಾಲ್ ಬೆಲೆ ಇಲ್ಲ, ಆಮೇಲೆ ಎಕ್ಸ್ಪೋರ್ಟ್ ಡಿಸಿಷನ್ಸ್ ಆಗ್ತಾ ಇಲ್ಲ. ರೈತರಿಗೆ 3,300 ಸಿಗುತ್ತೆ, ಸಾಹೇಬರು ಡಿಕ್ಲೇರ್ ಮಾಡಿದ್ದಾರೆ ಅಂದರೆ 100% ಪಕ್ಕ, ಅದರಲ್ಲಿ ಏನೂ ಎರಡನೇ ಮಾತಿಲ್ಲ. ಆದರೂ ನಾವು ಸಕ್ಕರೆ ಫ್ಯಾಕ್ಟ್ರಿಯವರು ಬೆಲ್ಗಾಮ್ ರೀಜನ್ದಲ್ಲಿ ಸಕ್ಕರೆ ಫ್ಯಾಕ್ಟ್ರಿಯವರು ನಾವು 3,200 ರೂಪಾಯಿ ಕೊಡ್ತೀವಿ ಅಂತ ಸಾಹೇಬ್ರಿಗೆ ಹೇಳಿದ್ದೀವಿ ರೀ. ಮತ್ತು ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ರೀ, ಉಳ್ಕಿದ 100 ರೂಪೀಸ್ ನೀವು ಪ್ರೊವಿಷನ್ ಮಾಡಿ ಸರ್ಕಾರ ವತಿಯಿಂದ ಕೊಡಲಿಕ್ಕೆ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ. ನೋಡಿ, ಬೆಳಗಾಂ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಜನರಿಗೆ ಕೊಡಿಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ. ಅವ್ರು ಆಗದಿದ್ರೆ ಬಿಡ್ತದ? ಬಿಡೋದಿಲ್ಲ, ಅದ ಹೆಂಗಾಗತ್ತೆ? ಕೊಡಿಸ್ಬೇಕಾಗತ್ತೆ, ನಾವು ಕೊಡಿಸ್ತಾ ಇದ್ದೀವಿ. ಅವ್ರು ಹೇಳಿರ್ಬೋದು, ಕೊಡಿಸ್ತಕ್ಕಂಥ ಪ್ರಯತ್ನ ಈಗ ನಾವು ಮಾಡ್ತಾ ಇದ್ದೀವಿ. ಕೊಡ್ತಾರೆ, ಆ ವಿಶ್ವಾಸ ನಮಗಿದೆ. ಆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ನೇತೃತ್ವದಲ್ಲೇ ಈ ನಿರ್ಣಯ ಆಗಿದೆ. ಅವ್ರು ಕೊಡಿಸ್ತೀವಿ ಅಂತ ಹೇಳಿ, ಕೊಟ್ಟಿದ್ದಿಲ್ಲ ಅಂತ ಯಾರು ಹೇಳ್ತಾ ಇದ್ದಾರೆ? ಕೊಟ್ರೆ